ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡಿಂಗ್ ಬ್ಲೌಸ್ ಕಟಿಂಗ್ ಕೇಳಿದ್ರು ಒಬ್ಬರು ನಮ್ಮ ಒಂದು ವ್ಯೂವರ್ಸ್ ಬಂದು. ಅವ್ರಿಗೋಸ್ಕರ ನಾನು ವಿಡಿಯೋನ ಹಾಕ್ತಾ ಇರೋವಂಥದ್ದು. ಇದು ಡೀಪ್ ಮಾತ್ರ ಸ್ವಲ್ಪ ತೊಗೊಳ್ಳಿ, ಇನ್ನೆಲ್ಲ ಪರ್ಫೆಕ್ಟಾಗಿದೆ ಅಂತ ಹೇಳಿದರು ಕಸ್ಟಮರು. ಈ ಒಂದು ಬ್ಲೌಸ್ನ ಕೊಟ್ಟಿರೋವಂಥದ್ದು. ಫಸ್ಟ್ಗೆ ನಾನು ಇಲ್ಲಿ 1 ಲೈನಿಂಗ್ ತೊಗೊಂಡಿದ್ದೀನಿ, ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ಇದು ಫಸ್ಟ್ ಲೆಂತ್ ಎಷ್ಟಿದೆ ನೋಡ್ಕೋತೀನಿ. ಲೆಂತ್ ಬಂದು 13 ಇದೆ. ಇಲ್ಲಿ 1/4 ಇಂಚ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ನೋಡಿ. ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ತಾ ಇರೋದು ಬಂದು ಫಸ್ಟ್ ಬ್ಯಾಕ್ ಪೋರ್ಷನ್ ನಾನು ಕಟ್ ಮಾಡ್ಕೊಳೋವಂಥದ್ದು. ಬ್ಲೌಸ್ದು ಯಾವುದೇ ಆಗಿರಲಿ ಫಸ್ಟ್ ಬ್ಯಾಕ್ ಪೋರ್ಷನ್ ಕಟ್ ಮಾಡಿಕೊಂಡು, ಈಗ ನೋಡಿ ಇದು ಏನಿದೆಯಲ್ಲ ಬ್ಯಾಕಲ್ಲಿ, ಇದನ್ನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಈಸಿ ಅಂದರೆ ಈಸಿ ಮೆಥಡು, ನಿಮಗೇನು ಎಷ್ಟು ಸ್ಟ್ರೈನ್ ಅಂತಲೂ ಅನಿಸಲ್ಲ. ಇದು 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಡ್ತಾ ಇರೋವಂಥದ್ದು. ಇವ್ರು ಏನು ಮೆಜರ್ಮೆಂಟ್ ಕೊಟ್ಟಿದ್ದಾರೋ ಆ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ ಅಂತಂದರೆ ನೀವು ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಕಟ್ಟಿಂಗು ಅಷ್ಟೇ ನೋಡಿ, ತುಂಬಾ ಒಂದು ಈಸಿ. ಇದು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ನಂತರ ನೀವು ಡೀಪ್ ನೋಡ್ಕೊಬೇಕಾಗುತ್ತೆ, ವಿತ್ತು ಮತ್ತು ಡೀಪು. ನಿಮ್ಗೆ ಇನ್ನೂ ಈಸಿಯಾಗಿ ಬೇಕು ಅಂತಂದರೆ ನೋಡಿ, ಹಿಂಗೆ ಫೋಲ್ಡ್ ಮಾಡ್ಕೊಂಡ್ರಿ. ಯಾರು ಹೊಸ್ದಾಗಿ ಕಲಿತಾ ಇದ್ದೀರೋ ನಾನು ಅವ್ರಿಗೆ ಇದು ವಿಡಿಯೋ ಹೇಳ್ತಾ ಇರೋವಂಥದ್ದು. ನಂತರ ನೀವೆಲ್ಲ ಕಲ್ತಿರೋ ಅಂಥವ್ರು ಇಲ್ಲ ಇದು ಹಿಂಗೆ ಬರಬೇಕು ಹೀಗೆ ಬರಬೇಕು ಅಂತ ಹೇಳೋಂಗಿಲ್ಲ. ಯಾಕೆಂದರೆ ಹೊಸ್ದಾಗಿ ಯಾರು ಕಲಿತಾ ಇದ್ದಾರೋ ಅವ್ರಿಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಈಸಿ ಮೆಥಡಲ್ಲಿ ಎಂಬ್ರಾಯ್ಡಿಂಗ್ ಬ್ಲೌಸು ಹೇಳ್ತಾ ಇರೋವಂಥದ್ದು. ನೋಡಿ ಇಲ್ಲಿ ಇದೆಯಲ್ವಾ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ನಾನು ಮೊದಲೇ ಹೇಳಿದಾಗೆ ಕಟಿಂಗಲ್ಲಿ 2-3 ಥರ ಇದೆ. ಬಟ್ ನಾನು ಎಲ್ಲ ಥರ ಒಂದು ಕಟ್ ಮಾಡೋದ್ರಿಂದ ನನಗೆ ಈ ವಿಡಿಯೋ ಮಾತ್ರ ಎಕ್ಸ್ಪೆಷಲಿ ನ್ಯೂ ಕಮರ್ಸ್ಗೆ ನೋಡಿ ಹಿಂಗೆ ಇಟ್ಕೊಂಬಿಡಿ. ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಗೆ ಡೀಪ್ಗೆ ಇದು ಮಾರ್ಕ್ ಮಾಡ್ಕೊಂಡಂಗಾಯಿತು. ಇದು ಬಂದು ನಂತರ ಇಲ್ಲಿ ಇನ್ನು ಇದು ಬಂದು ಗೊತ್ತಿರುತ್ತೆ. ಈಗೆಲ್ಲ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊತೀನಿ. ನೋಡಿ ಇದು ಬಂದು 2.1 ಬಂದಿದೆ. 2 ಬಂದರೆ ಸಾಕು, 2.1 ಬಂದಿದೆ. ಈಗ ಆರ್ಮೋಲ್ಗೆ ಶೇಪ್ ಹಾಕ್ಕೊತಾ ಇರೋವಂಥದ್ದು. ನೀವು ಸ್ಕೇಲ್ ತೊಗೊಂಡು ಶೇಪ್ ಹಾಕ್ಕೊಳ್ಳಿ. ಈಗ ಇದರಲ್ಲಿ ಎಷ್ಟಿದೆ ಆರ್ಮೋಲ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೋಡಿ, ಇದು ಫಾರ್ಮಲ್ ಬಂದು 6.5 ಇದೆ, 6.6 ಇದೆ, ಸಾರಿ. ಇದು ಚೆಸ್ಟ್ ಬಂದು ಫಸ್ಟು ಚೆಸ್ಟಿಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ನೋ ಪ್ರಾಬ್ಲಮ್, ಇವಾಗ ಮಾಡ್ತಾಯಿದ್ದೀನಿ ನೋಡಿ. 32 ಬರುತ್ತೆ. ನೋಡಿ, ನೀವು ಇನ್ನೊಂದು ಏನು ಮಾಡ್ತೀರಾ ಅಂತಂದರೆ, ಕಟಿಂಗ್ ಮಾಡಬೇಕಾದ್ರೆ ಇದರಲ್ಲಿ ಹಲವಾರು ಒಂದು ಮೆಥಡ್ಸ್ ಇದೆ. ಅದನ್ನು ಹೋಗ್ತಾ ನಾನು ಹೇಳ್ತೀನಿ. ಒಬ್ಬೊಬ್ರದ್ದು ಒಂದೊಂದು ಥರ ಮೆಥಡ್ಸ್ ಇದೆ ನೋಡಿ. ಇಲ್ಲಿಗೆ ಬಂದರೆ ಇಲ್ಲಿಗೆ 7.7 ಬರುತ್ತೆ. ಇಲ್ಲಿಂದ ಆಗೋದ ಕರೆಕ್ಟಾಗಿ 8 ಬರುತ್ತೆ. ಇದು ಪರ್ಫೆಕ್ಟಾಗಿರೋವಂಥ ಅಳತೆದು. ಹೋಗ್ತಾ ಒಂದೊಂದೇ ನಾನು ಹೇಳ್ತಾ ಇರ್ತೀನಿ ನೋಡಿ. ನಿಮ್ಗೆ ಇದು ಎಷ್ಟು ಬಿಡ್ತಬೇಕೋ ಅದಕ್ಕೆ ನೀವು ಮಾರ್ಕ್ ಮಾಡ್ಕೊಬೋದು. ಇಷ್ಟೇ. ಇದು ಬ್ಯಾಕು ನಾವು ಶೇಪ್ ತೆಗ್ದಿಲ್ಲ. ಯಾಕೆ ಅಂದರೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ರಾಸ್ ತೊಗೊಳ್ಳಿ. ಇದು ಶೇಪ್ ತೆಗ್ದಿಲ್ಲ, ಯಾಕೆ ಅಂದರೆ ಅದು ಎಂಬ್ರಾಯ್ಡಿಂಗ್ ಆಗಿರೋದ್ರಿಂದ ಅದರಲ್ಲೇ ಕಟ್ ಮಾಡ್ಕೊಳೋದ್ರಿಂದ ತೆಗ್ದಿಲ್ಲ ಅಷ್ಟೇ. ಈಗ ಏನೇನು ಮಾರ್ಕ್ ಮಾಡಿದ್ದೀನೋ ಅದೆಲ್ಲ ಕಟ್ ಮಾಡಬೇಕು. ಈಗ ಫ್ರಂಟ್ ಮಾರ್ಕ್ ಮಾಡೋಕ್ಕೊಳೋವಂಥದ್ದು. ಫ್ರಂಟು ಯಾವ ಥರ ತೊಗೋಬೇಕು ಅಂದರೆ ನೋಡ್ಕೊಳ್ಳಿ. ಫಸ್ಟ್ ಇದೇನಿದೆಯೋ
ಫುಲ್ ಎಷ್ಟಿದೆಯೋ ಅಷ್ಟಕ್ಕೂ ಮಾರ್ಕ್ ಮಾಡ್ಕೊಂಡ್ರಿ. ಇದನ್ನು ಅಷ್ಟೇ ಕಟ್ ಮಾಡ್ಕೊಬಿಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಈಸಿ ಅಂತ ಅನಿಸುತ್ತೆ. ಇದು ಈ ಥರ ಮಾಡ್ತಾ ಮಾಡ್ತಾ ಆಮೇಲೆ ಬೇಕಾದ್ರೆ ಮೆಥಡ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರು ಓಕೆ. ಈಗ ನಾರ್ಮಲ್ಲು ಸ್ವಲ್ಪ ಶೇಪ್ ತೆಗಿಬೇಕಾಗುತ್ತೆ. ನೋಡಿ ಸ್ವಲ್ಪ ಶೇಪ್ ತೊಗೊಳ್ಳಿ. ಫ್ರಂಟ್ ಪಾರ್ಟ್ಸ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಶೇಪ್ ತೊಗೊಂಡ್ರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಹಾಗಾಗಿ ತೊಗೊಳ್ಳೋವಂಥದ್ದು. ಈ ಬ್ಲೌಸಲ್ಲಿ ಫ್ರಂಟ್ ಎಷ್ಟಿದೆಯೋ ನೋಡಿಕೊಂಡು ಫ್ರಂಟ್ ಡೀಪು ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇದು ಒಂದು ಕಪ್ಸ್ಗೆ ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ ಕಾಲಿಂಚು ಹೊಲಿಗೆ ಎಕ್ಸ್ಟ್ರಾ ಬಿಟ್ಕೊಂಡು ಇದು ಮಾಡ್ಕೊಳ್ಳೋವಂಥದ್ದು. ಇದನ್ನು ಇದನ್ನು ನೋಡಿ ಕಪ್ಸ್ಗೆಲ್ಲ ಮಾರ್ಕ್ ಮಾಡಿಕೊಂಡು ಹಾಕೊಳ್ಳೋವಂಥದ್ದು. ನಿಮ್ಗೇನಾದರೂ ಹೊಸೊಬ್ರಿಗೆ ಇದು ಐಡಿಯಾ ಸಿಕ್ಕಿಲ್ಲ ಅಂದರೆ ಅವ್ರ ಮೆಜರ್ಮೆಂಟ್ ಕರೆಕ್ಟಾಗಿ ಐತೆ ಅಂದರೆ ಮೆಜರ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ಮಾರ್ಕ್ ಮಾಡ್ಕೊಂಬಿಡಿ. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕಾಗುತ್ತೆ. ಕ್ರಾಸ್ ಬೆಲ್ಟ್ ಬಂದು ನಾನು ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕಾದ್ರೆ ಈ ಒಂದು ಮೆಥಡನ್ನ ನೋಡ್ಕೊತೀನಿ ಅಷ್ಟೇ. ಇದು ನನಗೆ ಈಸಿ ಅನ್ನೋ ಮೆಥಡು, ತುಂಬ ಬರುತ್ತೆ. ಇದು ಎಕ್ಸ್ಟ್ರಾ ಕ್ಲಾತ್ ಉಳಿದಿತ್ತಲ್ಲ ಅದರಲ್ಲಿ ಮಾಡ್ಕೊಳ್ಳೋವಂಥದ್ದು. ಫಸ್ಟ್ 2 ಲೈನ್ ಹಾಕ್ಕೊತೀನಿ. ಒಂಬತ್ತಕ್ಕೆ ಮಾರ್ಕ್ ಮಾಡ್ಕೋಬೇಕು. 9 ಬಂದರೆ ಫುಲ್ಲು ಅಂದರೆ ಫುಲ್ ಕ್ರಾಸ್ ಬೆಲ್ಟ್ ಎಷ್ಟಿದೆಯೋ ಅಷ್ಟಕ್ಕೂ ಲೆಂತ್ ಬಂದು ಅಷ್ಟು ಬರುತ್ತೆ. ಮತ್ತು ಇವ್ರ ಮೆಜರ್ಮೆಂಟಲ್ಲಿ ನೋಡಿಕೊಂಡ್ರೆ ಇದು 3 ಇದೆ, ಸ್ಟಿಚಿಂಗಿಗೆ 1/2 ಇಂಚು 3.5, ಇಲ್ಲಿ 2.5. ಈಗ ಇದನ್ನು ಶೇಪ್ ಹಾಕ್ಕೋಬೇಕಾಗುತ್ತೆ. ಇದು ಶೇಪ್ ಹಾಕೊಂಡಿದ ನಂತರ ಇದೆಲ್ಲ ಕಟ್ ಮಾಡಿಕೊಂಡ್ರೆ ನೋಡಿ ಸ್ಲೀವ್ಸ್ ಕಟ್ ಮಾಡೋವಂಥದ್ದು. ನೋಡಿ ಸ್ಲೀವ್ಸ್ಗೆ ಇದು ಅಷ್ಟೇ ನನ್ನ ಮೆಥಡ್ಗಿಂತ ನಿಮ್ಗೆ ಹೊಸೊಬ್ರಿಗೆ ಹೇಳ್ಕೊಡ್ತಾ ಇರೋವಂಥದ್ದು ಆಗಿರೋದ್ರಿಂದ ನೋಡಿ ಇದು ಸ್ಲೀವ್ಸ್ ಅಷ್ಟೇ ತುಂಬ ಈಸಿ ಇದು ಕಟ್ ಮಾಡೋವಂಥದ್ದು. ಈಗ ಅವ್ರು ಏನು ಕೊಟ್ಟಿದ್ದಾರಲ್ವ ಇದು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಸ್ಲೀವ್ಸ್ ಮೆಜರ್ಮೆಂಟ್ ತೊಗೊಳ್ಳಿ ಒಂದ್ಸಲ, ಫುಲ್ಲೆಲ್ಲ ಕರೆಕ್ಟಾಗಿ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು ಇಲ್ಲಿ ಏನಿದೆಯೋ ಮಾರ್ಕ್ ಮಾಡ್ಕೊಳ್ಳಿ ಅದನ್ನು. ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಿ. ಆ್ಯಕ್ಚುಲಿ ಇದು ಏನು ಫ್ರಂಟ್ ಇದೆ ಇದೆಲ್ಲ ನಾನು ರೆಡಿ ಬ್ಲೌಸಲ್ಲಿರುವಂಥದ್ದು, ಇದು ನಾವು ಎಕ್ಸ್ಟ್ರಾ ಹಾಕಿರೋಂಥದ್ದು. ಈಗ ಶೇಪ್ ತಗೊಳ್ಳಿ. ಇದು ನಿಮ್ಗೇನಾದರೂ ಅಕಸ್ಮಾತ್ ಬರ್ತಾ ಇಲ್ಲ ಅಂದರೆ ಇದು ಬಂದಿದೆಯಲ್ಲ ಈಗೆಲ್ಲ ನಾನು ಸ್ಕೇಲಲ್ಲಿ ನಾರ್ಮಲ್ ಸ್ಕೇಲ್ ಬಂದಿದೆ, ಅದನ್ನು ಯೂಸ್ ಮಾಡ್ಕೋಬೋದು.
ಫ್ರಂಟ್ ಶೇಪ್ ತೆಗೆಯುವಂಥದ್ದು. ಅವರ ಒಂದು ಚೆಸ್ಟು ಒಂದು ಇದ್ರ ಮೇಲೆ ಇಲ್ಲಿ ಶೇಪ್ ತೆಗೆಯುವಂಥದ್ದು ಇರುತ್ತೆ. ಅದನ್ನಷ್ಟೇ ಹೋಗ್ತಾ ಹೇಳ್ತೀನಿ ನಾನು. ನೋಡಿ ಇಷ್ಟೇ, ಇದು ಸಾಕಾಗುತ್ತೆ. ಇನ್ನು ಸ್ವಲ್ಪ ಬೇಕಂದರೆ ಇಲ್ಲಿ ಶೇಪ್ ತೊಗೊಂಡ್ರೆ ನೀವು, ಇನ್ನೂ ಬೇಕು ಅಂದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದಿಷ್ಟು ಲೈನಿಂಗ್ ಕಟ್ಟಿಂಗ್ ಆಯಿತು. ಈಗ ಮೇನ್ ಪೀಸ್ ಇಟ್ಕೊಳ್ಳೋಣ. ಮೇನ್ ಪೀಸು ಇದು ಅವರೇ ಮಾರ್ಕ್ ಹಾಕ್ತಿರೋದ್ರಿಂದ ಎಷ್ಟು ಏನೇನು ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟು ಸ್ಲೀವ್ಸ್ಗೆ ಸಮಕ್ಕೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಸ್ಲೀವ್ಸ್ಗೆ ಇಲ್ಲಿ ಡೈರೆಕ್ಟ್ ಇದ್ರಾಗೆ ತೊಗೋಬೇಕಾಗುತ್ತೆ. ಮತ್ತು ಇದು ಬ್ಯಾಕು ನೋಡಿ, ಬ್ಯಾಕ್ ಡೀಪ್ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕಿಂಗ್ ನೋಡಿಕೊಂಡು ಇಲ್ಲಿಗೆ ಬರಬೇಕದು ವರ್ಕು. ಆವಾಗ ಏನಾಗುತ್ತೆ ಅಂದರೆ ನೋಡಿ ಕರೆಕ್ಟಾಗಿ ಐತೆ, ಇದು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ ಇನ್ನೊಂದು ಚೂರು ಫ್ರಂಟ್ ಹಿಂಡ್ಕೊಳ್ಳಿ. ಇದು ಓಕೆ ಆಯಿತು. ಇದು ಓಕೆ. ಈಗ ನೋಡಿ ಇದು ಫ್ರಂಟು ಮತ್ತು ಕ್ರಾಸ್ ಬೆಲ್ಟಿಗೆ ಬಂದು ಇಲ್ಲೇ ಬರುತ್ತೆ, ಇಲ್ಲೇ ತೆಗೆದುಬಿಡಿ. ಮತ್ತು ಇದನ್ನು ಎಕ್ಸ್ಟ್ರಾ ಪೈಪಿಂಗಿಗೆ ಮತ್ತು ಏನಕ್ಕಾದ್ರೂ ಬೇಕು ಅಂತಂದರೆ ಇದು ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೋದು. ನೋಡಿ, ಸಪೋಸ್ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ, ಅಥವಾ ವಾಟ್ಸಪ್ ಮುಖಾಂತರ ನಾನು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಲ್ಲ ಅದ್ರಲ್ಲಿ ಕೇಳ್ಕೊಳ್ಳಿ. ಏನೋ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆಲ್ಲ ಇದು ಕಟಿಂಗ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.